ಹಲೋ ಫ್ರೆಂಡ್ಸ್, ನೋಡಿ ಇದು ಮಳೆಗಾಲದಲ್ಲಿ ಸಿಗೋ ತರಕಾರಿ. ಇದು ಸ್ವಲ್ಪ ಬಲ್ತಿದೆ, ಆ ಥರದ್ದು ನನಗೆ ಸಿಕ್ಕಿರೋದು. ಆ್ಯಕ್ಚುಲಿ ಚಿಕ್ಕದಾಗಿ ತೊಗೊಳ್ಳಿ, ತುಂಬ ಗುಣಕಾರಿ ಇರೋವಂಥ ತರಕಾರಿ ಇದು. ಇದರಲ್ಲಿ ಈಗ ಪಲ್ಯ ಮಾಡೋಣ. ಈ ಥರ ಕಡ್ಡಿ ಇರೋದಿದ್ದರೆ ಇದು ಬಲ್ತೋಗಿದೆ ಅಂತ ಅರ್ಥ. ಈ ಥರದ್ದು ಇರದೇ ಇರೋದನ್ನು ತೊಗೊಳ್ಳಿ, ಎಳೆದಿರುತ್ತೆ. ದಪ್ಪ ಬೀಜ ಇದೆ ಇದರಲ್ಲಿ. ಈ ಥರ ಬೀಜ ದಪ್ಪ ಇದ್ದರೆ ಅದನ್ನು ತೆಗೆದುಬಿಡಿ. ಇಲ್ಲಾಂದರೆ ತಿನ್ನಬೇಕಾದ್ರೆ ಕರ 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 ಅನ್ನತ್ತೆ. ಇದು ಎಣ್ಣೆಗಾಯಿ ಮಾಡಬೇಕಾದ್ರೆ ಈ ಬೀಜನೂ ಸೇರಿಸಿ ರುಬ್ಬಿ ಹಾಕ್ತಾರೆ. ಆ್ಯಕ್ಚುಲಿ ನಿಮಗೆ ಬೇಕಾದ ಆಕಾರದಲ್ಲಿ ಹೆಚ್ಕೊಳ್ಳಿ. ಚಿಕ್ಕದು ಬೇಕಾ ದೊಡ್ಡದು ಬೇಕಿದ್ದರೆ ಇದ್ರದ್ದು ಮೇಲೆ ಸ್ವಲ್ಪ ಎರೆದು ತೆಗಿಬೋದು. ಈ ರೀತಿ ಸ್ವಲ್ಪ ರಫ್ ಪಾರ್ಟ್ ಇರುತ್ತಲ್ಲ, ಇದನ್ನೆಲ್ಲ ಸ್ವಲ್ಪ ತೆಗೆದುಬಿಡ್ಬೋದು. ಅಂದರೆ ಈಸಿಯಾಗಿ ಬೇಯುತ್ತೆ. ಅದಕ್ಕೆ ನಿಮಗೆ ಬೇಕಾದ ಸೈಜ್ನಲ್ಲಿ ನೀವು ಕಟ್ ಮಾಡಿಟ್ಕೊಳ್ಳಿ. ಅದಕ್ಕೆ ಈರುಳ್ಳಿ ಬೇಕು, ನೆನೆಸಿದ ಕಡಲೆಬೇಳೆ, ಅರ್ಧ ಗಂಟೆ ಮುಂಚೆನೇ ಕಡಲೆಬೇಳೆನ ನೆನೆಸಿಟ್ಕೊಳ್ಳಿ. ಹಾಕಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ. ಒಗ್ಗರಣೆಗೆ ಜೀರಿಗೆ ಮತ್ತು ಸಾಸಿವೆನ ಹಾಕ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ, ಕರಿಬೇವು, ಒಂದಿರೋ ಕಂಟ್ರೋಲನ್ನು ಹಾಕೋಣ. ಹಾಗಲಕಾಯಿ ಜಾತಿಯ ತರಕಾರಿ, ಬಟ್ ಕಹಿ ಅನ್ನೋದೇ ಇರಲ್ಲ ಇದರಲ್ಲಿ. ಇದು ತುಂಬ ಒಳ್ಳೆಯ ತರಕಾರಿ. ಮಳೆಗಾಲದಲ್ಲಿ ಮಾತ್ರ ನಿಮಗೆ ಸಿಗುತ್ತೆ. ಇದು ಒಮ್ಮೆ ಆದರೂ ಮಾಡಿ ತಿನ್ನಿ. ನಾನು ಟೊಮೆಟೊ ಪ್ಯೂರಿನ ಯಾವಾಗಲೂ ಮಾಡಿ ಇಟ್ಕೊಂಡಿರ್ತೀನಿ. ಇವಾಗ ಅದನ್ನು ಹಾಕ್ತಾಯಿದ್ದೀನಿ. ಇವಾಗ ಮಸಾಲೆಗಳನ್ನು ಹಾಕೋಣ. ಧನಿಯಾ, ಅರಿಶಿನ, ಮಸಾಲೆ ಖಾರ, ಸ್ವಲ್ಪ ಹಸಿಮೆಣಸಿನಕಾಯಿ ಚೆನ್ನಾಗಿ ಕಲಸಿ ನೆನೆಸಿಟ್ಕೊಂಡಿರೋ ಬೇಳೆ ಇದೆಯಲ್ಲ, ಇದನ್ನು ನೀರು ಸಮೇತ ಹಾಕ್ಕೊಳ್ಳೋಣ. ತರಕಾರಿ ಬೇಯೋದಕ್ಕೆ ಎಷ್ಟು ನೀರು ಬೇಕು, ಬೇಳೆ ಮತ್ತು ತರಕಾರಿ ಅಷ್ಟು. ತುಂಬ ರುಚಿಯಾಗಿರುತ್ತೆ ಈ ಪಲ್ಯ. ಇನ್ನು ಸ್ವಲ್ಪ ನಾನು ನೀರು ಸೇರಿಸ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕುದಿಯೋದಕ್ಕೆ ಬಿಡೋಣ. ಏನು ಮನೆಯೆಲ್ಲ ಘಮ ಹರಡಿದೆ ಗೊತ್ತಾ, ಮಸಾಲೆ ಖಾರದ್ದು.